ಎಲ್ರಿಗೂ ನಮಸ್ಕಾರ. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸೊ ಮೊನ್ನೆ ತಾನೇ ಈ ಏಪ್ರಿಲ್ 1, 2026 ಕೊನೆಯ ದಿನಾಂಕ ಯಾವುದಕ್ಕೆಪ್ಪ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡಲು ಸೈನಿಕ್ ಸ್ಕೂಲ್ ಅಪ್ಲಿಕೇಶನ್ ಯಾರ್ಯಾರು ಹಾಕಿದ್ರು ಮತ್ತೆ ಯಾರ್ಯಾರು ಎಕ್ಸಾಮ್ ಬರೆದು ಕ್ವಾಲಿಫೈಡ್ ಆದಂತ ಸ್ಟೂಡೆಂಟ್ಸ್ ಗಳಿಗೆ ಇಂದೇ ಕೊನೆಯ ದಿನಾಂಕ ಯಾವುದಕ್ಕೆಪ್ಪ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡಲು ಮತ್ತು ಈ ರೌಂಡ್ ಯಾವ್ಯಾವ ಸ್ಕೂಲ್ ಬೇಕಂತ ನೀವು ಸೆಲೆಕ್ಟ್ ಮಾಡಕ ಇವತ್ತೇ ಕೊನೆಯ ದಿನಾಂಕ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ ಸೈನಿಕ್ ಸ್ಕೂಲ್ ಸೊಸೈಟಿಯಿಂದ ಯಾವುದೇ ತರ ನಿಮ್ಗೊಂದು ಆಪ್ಷನ್ಸ್ ಕೊಡೋದಿಲ್ಲ. ಅದಕ್ಕೆ ನಾನು ಕೊನೆಯ ದಿನಾಂಕ ಆದ ಕಾರಣ ಇನ್ನೊಂದ್ಸಲ ನಿಮ್ಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇವತ್ತೇ ಕೊನೆಯ ದಿನಾಂಕ. ಫಸ್ಟ್ ಏಪ್ರಿಲ್ 1, 2026 ರಾತ್ರಿ 11:59ಕ್ಕೆ ಇವತ್ತಿನ ಈ ನ್ಯೂ ರಿಜಿಸ್ಟ್ರೇಷನ್ ಮತ್ತು ಕೌನ್ಸಿಲಿಂಗ್ ಪ್ರೋಸೆಸ್ ಮುಗಿಯುತ್ತೆ. ಅದಕ್ಕಂತಾನೆ ನೋಡಿ ಇಲ್ಲಿ ನಿಮ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನ ಹೇಳ್ಕೊಡ್ತೀನಿ, ನೋಡ್ತಾ ಹೋಗಿ. ನೋಡಿಲಿ, ಇನ್ ಕೇಸ್ ನೀವು ನ್ಯೂ ರಿಜಿಸ್ಟ್ರೇಷನ್ ಇವತ್ತೇ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿಲಿ AISSAC ಅಂತ ಇದು ಈ ವೆಬ್ಸೈಟ್ಗೆ ಬನ್ನಿ. ಬಂದಾದ್ಮೇಲೆ ಇಲ್ಲಿ ನ್ಯೂ ಇಯರ್ ಅಂದ್ರೆ ಇನ್ನು ಯಾರ್ಯಾರು ನ್ಯೂ ರಿಜಿಸ್ಟ್ರೇಷನ್ ಮಾಡೇ ಇಲ್ಲ ಅಂದ್ರೆ ಕ್ವಾಲಿಫೈಡ್ ಆದ ಸ್ಟೂಡೆಂಟ್ಸ್ಗಳು ಮಾತ್ರ ಮಾಡ್ಬೋದು ಇದನ್ನ. ಸೊ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ತೋರಿಸುತ್ತೆ, ನ್ಯೂ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಸೊ ಯಾವ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮ್ಗೆ ಏನ್ ಅಪ್ಲಿಕೇಶನ್ ನಂಬರ್ ಕೊಟ್ಟಿದೆ ನೋಡೋದನ್ನ ಇಲ್ಲಿ ನೀವು ಎಂಟರ್ ಮಾಡಿ ವೆರಿಫೈ ಅಂತ ಹೊಡೆದ್ರೆ ನಿಮ್ಗಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮತ್ತು ರಿಜಿಸ್ಟರ್ಡ್ ಇಮೇಲ್ ಐಡಿಗೆ OTP ಹೋಗುತ್ತೆ. ಅದನ್ನ ಇಲ್ಲಿ ಎಂಟರ್ ಮಾಡಿದ ತಕ್ಷಣ ನೀವು ಅಲ್ಲಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಆದ ತಕ್ಷಣ ನಿಮ್ಗೆ ಏನಪ್ಪಾ ಅಂತಂದ್ರೆ ನ್ಯೂ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಅಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಆದಂಗೆ. ಇಲ್ಲ ಸರ್ ನಾವು ರಿಜಿಸ್ಟ್ರೇಷನ್ ಮಾಡಿ ಬಟ್ ಪಾಸ್ವರ್ಡ್ ನಮ್ಗೆ ನೆನಪಿಲ್ಲ, ಗೊತ್ತಿಲ್ಲ, ನಮ್ಮ ಹತ್ರ ಇಲ್ಲಪ್ಪ ಅಂತಂದ್ರೆ ಅಲ್ಲಿ ಕೂಡ ನೀವೇನ್ ಮಾಡ್ಬೋದು, ಫಾರ್ಗಟ್ ಯುವರ್ ಪಾಸ್ವರ್ಡ್, ಕ್ಲಿಕ್ ಹಿಯರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಪಾಸ್ವರ್ಡ್, ಹೊಸ ಪಾಸ್ವರ್ಡ್ ನ ಸೆಟ್ ಮಾಡ್ಬೋದು. ಹೇಗೆಪ್ಪ ಅಂತಂದ್ರೆ ಮತ್ತೆ ನೀವು ಅಲ್ಲಿ ಏನ್ ಯೂಸರ್ ನೇಮ್ ಅಂತ ಏನ್ ನೋಡ್ತಿದ್ರಿ ನೋಡಿ. ಸೊ ಯೂಸರ್ ನೇಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಫಾರ್ ಕ್ಯಾಂಡಿಡೇಟ್ಸ್ ದ ಯೂಸರ್ ನೇಮ್ ಈಸ್ AISSAE ಅಪ್ಲಿಕೇಶನ್ ನಂಬರ್. ಏನ್ ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ರೆ ನೋಡಿ, ಅದೇ ಯೂಸರ್ ನೇಮ್. ಆ ಯೂಸರ್ ನೇಮ್ ಇಲ್ಲಿ ಎಂಟರ್ ಮಾಡಿದ್ಮೇಲೆ OTP ಹೋಗುತ್ತೆ. ಯಾವ್ದಾದಕ್ಕಪ್ಪ ಅಂತಂದ್ರೆ ರಿಜಿಸ್ಟರ್ಡ್ ಇಮೇಲ್ ಅಡ್ರೆಸ್ಗೆ ಅದ್ರ ಜೊತೆಗೆ ಮೊಬೈಲ್ ನಂಬರ್ಗೆ ಹೋಗುತ್ತೆ. ಆ OTP ನ ಎಂಟರ್ ಮಾಡಿದ ತಕ್ಷಣ ವೆರಿಫೈ ಅಂತ ಇರುತ್ತೆ. ಆ ವೆರಿಫೈ ಮಾಡಿದ ತಕ್ಷಣ ಮತ್ತೆ ನೀವು ಹೊಸದಾದ ಪಾಸ್ವರ್ಡ್ ನ ಸೆಟ್ ಮಾಡ್ಬೋದು. ಇದು ಏನಪ್ಪಾ ಅಂತಂದ್ರೆ ಯಾರ್ಯಾರು ರಿಜಿಸ್ಟ್ರೇಷನ್ ಆಗಿಲ್ಲ ರಿಜಿಸ್ಟ್ರೇಷನ್ ಮಾಡೋದು, ಇನ್ ಕೇಸ್ ನೀವು ರಿಜಿಸ್ಟ್ರೇಷನ್ ಆಗಿದ್ದು ಪಾಸ್ವರ್ಡ್ ಮಾಡ್ತೀರಪ್ಪ ಅಂದ್ರೆ ಇದು ಪಾಸ್ವರ್ಡ್ಗೆ ಇವೆರಡು ಪ್ರೊಸೆಸ್ ಮುಗೀತು. ಆದಷ್ಟು ಇದು ನಾನು ಸರಳವಾಗಿ ಹೇಳಿದ್ದೀನಿ, ಬಹಳ ಜನಕ್ಕೆ ಅರ್ಥ ಆಯ್ತು ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗ್ತೀನಿ. ನೋಡಿಲಿ, ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಈ ಸಲ ಫಾರ್ 4th and 5th ಗೆ ನಾವು ಆನ್ಲೈನ್ ಕ್ಲಾಸ್ ಶುರು ಮಾಡಿದ್ವಿ. ಏಪ್ರಿಲ್ 15ರಿಂದ ಆನ್ಲೈನ್ ತರಬೇತಿ ಪ್ರಾರಂಭವಾಗಿದೆ. ಇದನ್ನ ನೆನಪಿಟ್ಕೊಳ್ಳಿ, ಓನ್ಲಿ ಇನ್ ಇಂಗ್ಲಿಷ್ ಮೀಡಿಯಂ ಮಾತ್ರ. ಸೊ ಯಾವ್ಯಾವ ಎಕ್ಸಾಮ್ ಮೇಲೆ ನಿಮ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಪ್ಪ ಅಂತಂದ್ರೆ ಫಾರ್ ಸೈನಿಕ, ನವೋದಯ ಮತ್ತು RMS. ಹೌದಾ? ಸೊ ನಿಮ್ಗೆ ಇನ್ನು ಈ ಆನ್ಲೈನ್ ಕ್ಲಾಸ್ ಬಗ್ಗೆ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕಾಯ್ತಪ್ಪ ಅಂತಂದ್ರೆ ಈ ನಮ್ಮ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ. ಸೊ 9449771212ಗೆ ಕರೆ ಮಾಡಿ, ಇಲ್ಲ ಅಂತಂದ್ರೆ 9900206243ಗೆ ಕರೆ ಮಾಡಿ. ಸ್ವತಃ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಒಂದು ಆ್ಯಪ್ ಇದೆ, ಅದನ್ನು ಕೂಡ ನೀವು ಯೂಸ್ ಮಾಡಬಹುದು. ಆದಷ್ಟು ಈ ಆನ್ಲೈನ್ ಕ್ಲಾಸ್ ಅನ್ನ ನೀವು ಆದಷ್ಟು ಉಪಯೋಗಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತಾ ಇದ್ದೀನಿ. ನೋಡಿ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಸ್ಲೈಡ್ ಏನಪ್ಪಾ ಅಂತಂದ್ರೆ, ಇಲ್ಲ ಸರ್ ನಾವು ಈ ಸೈನಿಕ್ ಸ್ಕೂಲ್ ಏನಿದೆಯಲ್ಲ ಸೀಟ್ ಸೆಲೆಕ್ಷನ್ ನಾವು ಅಕ್ಯುರೇಟ್ ಆಗಿ ಮಾಡ್ಕೋಬೇಕು, ನಮ್ಗೆ ಯಾವ ಸ್ಕೂಲ್ ಸಿಗುತ್ತಂತ ಇವಾಗಲೇ ನಮ್ಗೆ ಗೊತ್ತಾಗಬೇಕಪ್ಪ ಅಂತಂದ್ರೆ ನೋಡಿ, ಇಲ್ಲಿ ನಿಮ್ಗೆ ಹೋಮ್ ಕೌನ್ಸಿಲಿಂಗ್ ಪ್ರೋಸೆಸ್, ಸ್ಕೂಲ್ ಇನ್ಫಾರ್ಮೇಶನ್, ನೋಟಿಸ್, ಹೆಲ್ಪ್ ಡೆಸ್ಕ್ ಅಂತ ಈ ತರ ಇದೆಯಲ್ಲ. ನೀವು ಇಲ್ಲಿ ಸ್ಕೂಲ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ ಸೀಟ್ ಮ್ಯಾಟ್ರಿಕ್ಸ್, ಸ್ಕೂಲ್ ಇನ್ಫಾರ್ಮೇಶನ್, ಪ್ರೀವಿಯಸ್ ಇಯರ್ ವೈಸ್ ಕಟ್ ಆಫ್ ಅಂತ ಇರುತ್ತೆ. ನೋಡಿ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಯಾವ ಕ್ಲಾಸ್, ಇಲ್ಲಿ ನಿಮ್ಗೆ 2 ಆಪ್ಷನ್ ಇದೆ. ಇನ್ ಕೇಸ್ ಯು ಫಾರ್ ಸ್ಟಡಿಂಗ್ 9th ನೀವು 9th ಅಂತ ಕೊಡಿ, ಇಲ್ಲ 6th ಅಂತಂದ್ರೆ 6th ಅಂತ ಕೊಡಿ. ಸ್ಕೂಲ್ ಟೈಪ್ ಯಾವ ಸ್ಕೂಲಪ್ಪ ಅಂತಂದ್ರೆ ನ್ಯೂ ಸೈನಿಕ್ ಸ್ಕೂಲ್ ಅಂತ ಇದೆ, ಸೈನಿಕ್ ಸ್ಕೂಲ್ ಇದೆ. ನ್ಯೂ ಸೈನಿಕ್ ಸ್ಕೂಲ್ ಅಂತಂದ್ರೆ ನಿಮಗೆ ಮೈಸೂರಲ್ಲಿದೆ, ಸಿಂಧನೂರಿನಲ್ಲಿದೆ, ಬೀದರಲ್ಲಿದೆ ಮತ್ತು ಬೆಳಗಾವಿಯಲ್ಲಿದೆ. ಇವು ನ್ಯೂ ಸೈನಿಕ್ ಸ್ಕೂಲ್. ಅದೇ ಎಕ್ಸಿಸ್ಟಿಂಗ್ ಸ್ಕೂಲ್ ಅಪ್ಪ ಅಂದ್ರೆ ಸೈನಿಕ್ ಸ್ಕೂಲ್ ಕೊಡಗು ಮತ್ತು ಬಿಜಾಪುರ. ಆ ತರ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಆದ್ಮೇಲೆ ಅಕಾಡೆಮಿಕ್ ಇಯರ್ ಇದೇ ವರ್ಷ ಇರುತ್ತಲ್ಲ, ಸರ್ಚ್ ಅಂತ ಹೊಡೆದ್ರೆ ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಓಪನ್ ಆಗುತ್ತೆ. ಅಂದ್ರೆ ಯಾವ್ಯಾವ ಸ್ಕೂಲಲ್ಲಿ ಎಷ್ಟೆಷ್ಟು ಸೀಟ್ ಉಳಿದಿದೆ ಅಂತ ಗೊತ್ತಾಗುತ್ತೆ. ಅದು ನೋಡಿ ಈ ತರ ಬರುತ್ತೆ, ಸೈನಿಕ್ ಸ್ಕೂಲ್ ಬಿಜಾಪುರ್, ಸೈನಿಕ್ ಸ್ಕೂಲ್ ಕೊಡಗು. ಸ್ವತಃ ನೀವೇ ಟ್ರೈ ಮಾಡಿದ್ರೆ ಇನ್ನೂ ಅರ್ಥ ಆಗುತ್ತೆ ಅಂತಾನೆ ಅರ್ಥ ಆಗುತ್ತೆ. ಅದೇ ತರನೇ ಇನ್ ಕೇಸ್ ಇಲ್ಲ ಸರ್ ನಮ್ಗೆ ಈ ಸೀಟ್ ಮ್ಯಾಟ್ರಿಕ್ಸ್ ಗೊತ್ತಾಯ್ತು, ಅದೇ ತರನೇ ನಮ್ಮ ಮಗ ವೇಟಿಂಗ್ ಲಿಸ್ಟ್ ಅಲ್ಲಿ ಇದಾನ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಂತಂದ್ರೆ ಮತ್ತೆ ಇಲ್ಲಿ ಕೌನ್ಸಿಲಿಂಗ್ ಪ್ರೋಸೆಸ್ ಮೇಲೆ ಕ್ಲಿಕ್ ಮಾಡಿ
ಕ್ಲಿಕ್ ಮಾಡಿದ್ಮೇಲೆ ಪ್ರೊವಿಷನಲ್ ವೇಟಿಂಗ್ ಲಿಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಅಕಾಡೆಮಿಕ್ ಇಯರ್, ಕ್ಲಾಸ್ 6th ಅಥವಾ 9th, ಎಕ್ಸಿಸ್ಟಿಂಗ್ ಸ್ಕೂಲ್ ಅಂತಂದ್ರೆ ಕೊಡಗು ಬಿಜಾಪುರ್, ಅದೇ ತರ ಇಲ್ಲಿ ನಾನು ಕೊಡಗು ಅಂತ ಒಂದು ಆಪ್ಷನ್ ತಗೊಂಡಿದ್ದೀನಿ. ಸ್ಟೇಟ್ ಕ್ಯಾಟಗರಿ ಅಂದ್ರೆ ನಾವು ಇನ್ ಕೇಸ್ ನಾವು ಕರ್ನಾಟಕದಲ್ಲಿ ಸ್ಟೇ ಆಗ್ತಿದ್ದೀವಪ್ಪ ಅಂತಂದ್ರೆ ಹೋಮ್ ಸ್ಟೇಟ್ ಕೊಡಬೇಕು. ಕ್ಯಾಟಗರಿ ನಾನು ಜನರಲ್ ತಗೊಂಡಿದ್ದೀನಿ, ನೀವು ಯಾವ ಕ್ಯಾಟಗರಿ ಇರುತ್ತೆ ಅದನ್ನ ನೋಡಿ ನೀವು ಸರ್ಚ್ ಮಾಡ್ಕೊಳ್ಳಿ. ಸೊ ಜೆಂಡರ್ ಬಾಯ್ ಅಂತ ತಗೊಂಡಿದ್ದೀನಿ. ಈ ತರ ನೀವು ನೋಡ್ಕೊಂತ ಹೋದ್ರೆ ನಿಮಗೆ ವೇಟಿಂಗ್ ಲಿಸ್ಟ್ ಓಪನ್ ಆಗುತ್ತೆ. ಸೊ ವೇಟಿಂಗ್ ಲಿಸ್ಟ್ ನೋಡಿ ಇಲ್ಲಿ ಈ ತರ ವೇಟಿಂಗ್ ಲಿಸ್ಟ್ ಅಲ್ಲಿ ನಿಮ್ ಮಗು ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಸೊ ನಿಯರ್ ಅಂದ್ರೆ ನಿಮ್ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಡು ಮತ್ತು ಈ ವೇಟಿಂಗ್ ಲಿಸ್ಟ್ ನೋಡ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಕಟ್ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ನಿಮ್ಗೆ ಯಾವ ಸ್ಕೂಲ್ ಸಿಗುತ್ತೆ ಯಾವ್ದಿಲ್ಲ ಅಂತ. ಅದೇ ತರ ನಮ್ಮ ಚಾಲೆಂಜ್ ಕೋಚಿಂಗ್ ಬೇಸಿಗೆ ತರಬೇತಿಗಳು ಪ್ರಾರಂಭವಾಗಿವೆ. ಯಾವ್ಯಾವ ಕ್ಲಾಸ್ಗೆ ಅಂತಂದ್ರೆ ಫಾರ್ 3rd ಸ್ಟ್ಯಾಂಡರ್ಡ್, ಫಾರ್ 4th ಸ್ಟ್ಯಾಂಡರ್ಡ್ ಮತ್ತು 5th ಸ್ಟ್ಯಾಂಡರ್ಡ್ ಮಾತ್ರ. ಸೊ ಇಲ್ಲಿ ನಿಮಗೆ ಮೀಡಿಯಂ ಕನ್ನಡದಲ್ಲಿ ಕೂಡ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಕೂಡ ಹೇಳ್ತೀವಿ. ಮತ್ತೆ ಇಲ್ಲಿ ನಿಮಗೆ ವಸತಿ ಸಹಿತ ಕೂಡ ಇದೆ, ವಸತಿ ರಹಿತ ಕೂಡ ಇದೆ. ಸೊ ಕ್ಲಾಸ್ಗಳು ಈ ಬೇಸಿಗೆ ತರಬೇತಿ ಶುರು ಆಗೋದು ಯಾವಾಗಪ್ಪ ಅಂತಂದ್ರೆ 2nd ಏಪ್ರಿಲ್ 2026. ಆದಷ್ಟು ಈ ಸೈನಿಕ್ ಸ್ಕೂಲ್ ಪ್ರೋಸೆಸ್ ಏನಿದೆ ಅಲ್ಲ ಆದಷ್ಟು ನಿಮ್ಗೆ ಸರಳವಾಗಿ ಗೊತ್ತಾಗ್ಲು. ಮತ್ತೆ ಇವತ್ತೇ ಕೊನೆಯ ದಿನಾಂಕ ಆದ ಕಾರಣ ಆದಷ್ಟು ನಾನು ನಿಮ್ಗೆ ಸರಳವಾಗಿ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಗೆಲ್ಲ ಈ ನ್ಯೂ ರಿಜಿಸ್ಟ್ರೇಷನ್ ಮುಗೀತು, ಮತ್ತೆ ನಿಮ್ ಸ್ಕೂಲ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನೋಡಿ ಇಲ್ಲಿ ಯೂಸರ್ ನೇಮ್ ಅಂತ ಇದೆ. ಅಂದ್ರೆ ಸರ್ ನಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯ್ತು, ಎಲ್ಲ ಆಯ್ತು, ನೀವ್ ಹೇಳಿದ ಎಲ್ಲಾನು ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ನೋಡ್ಕೊಂಡಿವಿ, ಸ್ಕೂಲ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಹೋಗಿ. ಸೊ ಹೆಂಗ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಮತ್ತೆ ಇಲ್ಲಿ ಯೂಸರ್ ನೇಮ್ ಸರ್ಚ್ ಮಾಡ್ಬೇಕು. ಮತ್ತೆ ಅಲ್ಲಿ ನೀವೇನ್ ರಿಜಿಸ್ಟ್ರೇಷನ್ ಮಾಡ್ಬೇಕಾದಾಗ ಏನ್ ಪಾಸ್ವರ್ಡ್ ಸೆಟ್ ಮಾಡಿದ್ರೆ ನೋಡಿ ಆ ಪಾಸ್ವರ್ಡ್ ಇಲ್ಲಿ ಟೈಪ್ ಹೊಡಿಬೇಕು. ಮತ್ತೆ ಇಲ್ಲಿ ಏನ್ ಕ್ಯಾಪ್ಚಾ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಎಂಟರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸೈನಿಕ್ ಸ್ಕೂಲ್ ಏನ್ ಚಾಯ್ಸ್ ಫಿಲ್ಲಿಂಗ್ ಇದೆ ನೋಡು ಸ್ಟಾರ್ಟ್ ಆಗುತ್ತೆ. ಆದಷ್ಟು ಈ ವಿಡಿಯೋ ಬಹಳ ಸುಲಭವಾಗಿತ್ತು, ಎಲ್ಲರಿಗೆ ಅರ್ಥ ಆಗಂಗೆ ಹೇಳಿದ್ದೇನೆ. ಮತ್ತೆ ಆದಷ್ಟು ಇದನ್ನ ಕೊನೆಯ ದಿನಾಂಕ ಆದ ಕಾರಣ ಇವತ್ತೇ ಮುಗಿಸಿ. ಯಾಕಪ್ಪ ಅಂದ್ರೆ ನೆಕ್ಸ್ಟ್ ಚಾನ್ಸ್ ಕೊಡಲ್ಲ. ಆದಷ್ಟು ಇದನ್ನ ಬಹಳ ಗ್ರೂಪ್ಗಳಿಗೆ ಯಾರ್ಯಾರು ಈ ಸೈನಿಕ್ ಸ್ಕೂಲ್ ಕ್ವಾಲಿಫೈಡ್ ಆಗಿದ್ದಾರೆ ನೋಡಿ ಅವ್ರಿಗೆಲ್ಲ ಶೇರ್ ಮಾಡಿ. ಮತ್ತು ಈ ನನ್ನ ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ, ಈ ನನ್ನ ಇನ್ಫಾರ್ಮೇಶನ್ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.